ನಾಚಿಕೆ ಆಗೋದಿಲ್ವೇ ನಿನ್ನ ಆತ್ಮಕ್ಕೆ? ನಾನು ನಿನ್ನನ್ನೇ ಕೇಳ್ತಾ ಇರೋದು, ಯಾಕೆ ಬಂದಿದೀಯಾ ಇಲ್ಲಿಗೆ ಅಂತ. ಬರಬೇಕಾದವರ ಮನೆಗೆ ಬಂದಿದ್ದೇನೆ ಅಂಬಿಕಾ. ಮತ್ತೊಬ್ಬರ ಮನೆಯಲ್ಲಿ ತಪ್ಪು ಹೆಜ್ಜೆ ಇಡಲು ಲಜ್ಜೆ ಬಿಟ್ಟ ಪುರುಷ ನಾನು ಯಾರೆಂಬುದನ್ನು ಅರಿತುಕೊಂಡು ಮಾತನಾಡು. ನಾನು ಯಾರಂತ ಗೊತ್ತಾದ್ರೆ ನಾನು ಬರುವ ಮುನ್ನವೇ ನಿನ್ನ ಮನೆಯ ಬಾಗಿಲಲ್ಲಿ ನನ್ನನ್ನು ಸ್ವಾಗತ ಮಾಡಬಹುದು. ಅದು ನಿನಗೆ ತಿಳಿಯಲಾರದು. ಅದು ಇನ್ನು ನಿನ್ನ ದುರ್ದೈವ. ಹೌದು, ನೀನು ಈ ಊರಿನ ದಂಡರಾಜ ಹತ್ರ ದುಡಿಯೋ ರುದ್ರನ ಮಗಳು ತಾನೆ? ಹೌದು, ಅದೇನೇ ಇರಲಿ, ಮೊದಲು ನೀವು ಇಲ್ಲಿಗೆ ಯಾಕೆ ಬಂದ್ರಿ ಅನ್ನೋದನ್ನ ಹೇಳಿ. ಬರಬೇಕೆಂದು ಬಯಸಿ ಬಂದವನು ನಾನಲ್ಲ. ಆ ಅವಶ್ಯಕತೆ ತಂದುಕೊಂಡವನು ಆ ನಿನ್ನ ತಂದೆ. ನಾನು ಯಾರಂತ ಗೊತ್ತಾದ್ರೆ ನಿಂತ ನೆಲದ ಮೇಲೆ ಕುಸಿದು ಬೀಳ್ತೀಯ. ಆಕಾಶ ಕೆಳಚಿ ಮೈ ಮೇಲೆ ಬರುತ್ತೆ. ನಾನು ಈ ಊರು ದಂಡರಾಜ ದಣಿ ಏಕೈಕ ಪುತ್ರನಾದ ಮಾತಾಡ್ತೇನೆ. ನಾನೇ ಏನು, ನೀನು ಧನರಾಜ ದಣಿಯವರ ಮಗನ? ಹೌದು. ಯಾಕೆ ರಕ್ತ ಎಲ್ಲ ಎಪ್ಪುಗಟ್ಟಿದ್ದೆ? ಈ ಮಾಂತೇಶನನ್ನು ನೋಡಿದ ತಕ್ಷಣ ಒಂಥರ ನಾಗರಾತರ ವಿಲವಿಲ ಅಂತ ಓದೋದ ಗತಿಯಲ್ಲ. ಏನು ಯೋಚನೆ ಮಾಡ್ತಾ ಇದೀಯಾ? ನಾನು ನಿನ್ನ ಪ್ರೀತಿ ಬಯಸಿದ್ದು ತಪ್ಪೇ? ತಪ್ಪಲ್ಲ, ಆದ್ರೆ ನಿನ್ನನ್ನು ನೋಡಿದ್ರೆ ನನಗೆ ದುಃಖ ಬರ್ತಾ ಇದೆ. ಯಾಕೆ? ಯಾಕೆಂದ್ರೆ 10 ಜನಗಳಿಗೆ ಬುದ್ಧಿ ಹೇಳುವ ಶಿವಶರಣರ ಮಠದಲ್ಲಿ ಪಾಠ ಹೇಳುವಂತ ಗಿಳಿ ಹುಟ್ಟಿರುತ್ತೆ ಅಂತ ಅನ್ಕೊಂಡೆ. ಆದ್ರೆ ಎಲುಬು ತಿನ್ನುವ ನಾಯಿ ಹುಟ್ಟುತ್ತೆ ಅಂತ ಖಂಡಿತವಾಗ್ಲೂ ನಾನು ತಿಳ್ಕೊಂಡಿರ್ಲಿಲ್ಲ. ಏ ಅಂಬಿಕಾ, ನಾಲಿಗೆ ಸ್ವಲ್ಪ ಹತೋಟಿಯಲ್ಲಿರಲಿ. ಮನ ಬಂದಂತೆ ನುಡಿದಿದ್ದೇವೆ ನಿಂತ ನೆಲ ಮೇಲೆ ನಿನ್ನ ದೇಹವನ್ನು ಪಾಲು ಮಾಡಬೇಕಾಗುತ್ತದೆ. ನಾನು ಯಾರೆಂಬುದನ್ನು ಅರಿತುಕೋ. ನಿನ್ನಂತ 10 ಜನರಿಗೆ ಅನ್ನ ಹಾಕುವ ಪುಣ್ಯವಂತರ ಮನತನ ನನ್ನದು. ನಾನು ಮನಸ್ಸು ಮಾಡಿದರೆ 10 ಹೆಣ್ಣು ತಂದು ಸಾರಾಗಿ ನಿಲ್ಲಿಸಬಲ್ಲೆ. ಆ ಶಕ್ತಿ ನನ್ನಲ್ಲುಂಟು. ಆದರೆ ನಿನ್ನನ್ನು ಕಟ್ಟಿ ಕೇಳಲೇಬೇಕೆಂಬ ಕೆಟ್ಟ ಗುಣ ನನ್ನಲ್ಲೇ ಆಟ ಮಾಡಿದಂಬಿಕಾ. ಹೊಸ ಆಟ ಆಡೋಣ. ಆದ್ರೆ ನಿನ್ನ ಕಡೆಗೆ ನಾನು ಅಷ್ಟೊಂದು ರೂಪಸಿಯಾಗಿ ಕಾಣ್ತಾ ಇದ್ದೀನಿ. ಖಂಡಿತ ಬರೇ ರೂಪೈಸಿ ಅಲ್ಲ, ರೆಂಬೆ, ಊರ್ವಶಿ, ಮೇನಕೆ ಅವ್ರ ತರ ಅಷ್ಟೊಂದು ಸುಂದರವಾಗಿದೆಯಾ. ಈ ರೂಪರಾಶಿಗೆ ನಾನು ಮನಸೋತು ಹೋದ ಕಣೆ. ಲೇ ಅಂಬಿ, ನಿನ್ನ ಮನದಿಕ್ಕಿಯಿಂದ ಒಪ್ಪಿದ್ರೆ ಸರಿ, ಇಲ್ಲವಾದರೆ ನಿನ್ನ ಸೌಂದರ್ಯದ ದೇಹವನ್ನು ಕುಕ್ಕುವ ರಾಣಾಗಬೇಕಾಗುತ್ತೆ. ಕೊಕ್ಕಿ ತಿನ್ನೋದಕ್ಕೆ ಇದೇನು ಬೀದಿಯಲ್ಲಿ ಬಿದ್ದಿರುವ ದೇವದಾಸಿ ಹಕ್ಕಿ ಎಂದು ತಿಳಿದುಕೊಂಡಿದ್ದೀಯೇನು? ಮಾನವಂತ ಮನೆತನದ ಹೆಣ್ಣುಗಳು ಒಂದು ವೇಳೆ ಹಠಕ್ಕೆ ಬಿದ್ದು ನನ್ನ ಕೊಕ್ಕಿ ತಿನ್ನುತ್ತೇನೆ ಅಂತ ಬಂದಿದ್ದೆ, ಆದ್ರೆ ನಿನ್ನ ಘಟ ಬೀಳುವುದು ನನ್ನ ಕೈಯಲ್ಲಿ. ನೋಡು, ಒಲ್ಲದ ಹೆಣ್ಣನ್ನ ಬಲತ್ಕರಿಸುವುದು ಅಂದ್ರೆ ಒಲ್ಲದ ಅಡಿಗೆಯನ್ನ ಊಟ ಮಾಡಿದಂತೆ ಸರಿ. ಒಲ್ಲದ ಹೆಣ್ಣನ್ನ ಮದುವೆ ಆಗುತ್ತೀನಿ ಅಂತ ತಿಳಿದುಕೊಂಡಿದ್ದೆ, ಆದ್ರೆ ಘಟಾರದಲ್ಲಿರುವ ನೀರಿಗೆ ಗಂಧವನ್ನ ಬೆರೆಸಿದಂತೆ ಸರಿ. ಇದನ್ನ ಅರ್ಥ ಮಾಡಿಕೊಂಡು ಬಾಳು ಬೇಕೂಪ. ಏ ಅಂಬಿಕಾ, ಇಂದು ನನ್ನ ಘಟ್ಟ ಬಿದ್ದರೂ ಕೂಡ ನಿನ್ನ ಬಿಟ್ಟೋಗೋ ಮಾತೇ ಇಲ್ಲ. ಇವತ್ತು ಯಾವುದೇ ಪರಿಸ್ಥಿತಿ ಬಂದರೂ ಸರಿ, ಯಾರೇ ಎದುರಾದ್ರೂ ಸರಿ, ನಾನು ನಿನ್ನ ಅನುಭವಿಸೇ ಹೋಗೋದು. ಆ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಲೇ ಅಂಬಿಕಾ, ನಾವಿಬ್ಬರು ಈಗ ಸರಸವಾಡೋದು ಉತ್ತಮ ಅವಕಾಶ ಅಂತ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸ್ವರ್ಗಾದಿಯಲ್ಲೇ ನೋಡು, ಇವನಿಗೆ ಇಷ್ಟೊಂದು ಹಠ ಮಾಡ್ತಾ ಇದ್ದಾನೆ ಅಂದ್ರೆ ಈ ಸತ್ಯ ಇವನಿಗೆ ಎದುರಾಡುವುದಂತೂ ಸರಿಯಲ್ಲ. ಇವನು ಹೇಳಿದಂತೆ ಕೇಳುವಂತೆ ನರ್ತನೆ ಮಾಡಿ ಜಾನ್ ಹತ್ರ ಆದಷ್ಟು ಬೇಗ ಉಪಾಯವಾಗಿ ಇಲ್ಲಿಂದ ನಾನು ಪಾರಾಗಲೇಬೇಕು. ಆಯ್ತು ಮಾಹಿತೇಶ್, ನೀವು ಹೇಳಿದಂತೆ ಆಗಲಿ. ನೀವು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀರಾ ಅನ್ನೋದೇ ಆದ್ರೆ ಖಂಡಿತವಾಗ್ಲೂ ನಿಮ್ಮಷ್ಟು ಪ್ರೀತಿ ಮಾಡೋರನ್ನ ಈ ಪ್ರಪಂಚದಲ್ಲಿ ನಾನು ಬೇರೆ ಯಾರನ್ನು ಕೂಡ ಕಂಡಿಲ್ಲ. ಅದು ಅಲ್ಲದೆ ನೀವು ನನ್ನನ್ನು ಇಷ್ಟೊಂದು ಪ್ರೀತಿಸ್ತಾ ಇದ್ದೀರಾ ಅಂದ್ರೆ ಇನ್ನೇಕೆ ತಡ ಮಾಡಿ. ಇನ್ನು ಹಿಂದೆ ಇನ್ನ ಮದುವೆ ನಿಂತು ಹೋದ್ರೂ ಪರವಾಗಿಲ್ಲ, ಇನ್ನು ಮುಂದೆ ನಮ್ಮಿಬ್ಬರ ಪ್ರೀತಿ ಆರಂಭವಾಗಿ. ಈಗ ಬಂದ್ ನೋಡಪ್ಪ, ಬಾಯಾಗ ಬಂದ್ ಲಡ್ಡು. ಲೇ ಅಂಬಿಕಾ, ಈ ಮಾತು ಸತ್ಯವೇ? ಇದರಲ್ಲಿ ಯಾವುದೇ ಮೋಸವಿಲ್ಲ ತಾನೆ? ಅದು ಹೇಗೆ ಮೋಸ ಮಾಡೋದಕ್ಕೆ ಸಾಧ್ಯ? ಅದು ಅಲ್ಲದೆ ನಿಮ್ಮಂತವರು ನನಗೆ ಸಿಕ್ಕಿರುವುದೇ ನನ್ನ ಪುಣ್ಯ.
ಹಾಗಾದರೆ ಪ್ರಾರಂಭವಾಗಲಿ ನಮ್ಮ ಪ್ರೇಮದ ಪ್ರಣಯ. ದಯವಿಟ್ಟು ಆ ಗುಂಡಾರಿಸಬೇಡ. ಹೋಗ್ತೀನಿ ಪ್ಲೀಸ್, ಗುಂಡಾರಿಸಬೇಡ. ಮಿಂಚುಲಿ ಬಾರಲೇ ಕಲೆ, ಬಾ ಬಾ. ಯಾರು ನೆನೆಸ್ಕೊಳ್ಳಬೇಕು ಈಗ ಮನೆಯ ದೇವರನ್ನು? ಲೇ ಸೋಗ್ಲಾಡಿಯಲ್ಲಿ ಈಗ ನೀನೇ ನೆನೆಸ್ಕೊಳ್ಳಬೇಕು ನಿಮ್ಮ ಮನೆಯ ದೇವರನ್ನು. ಚೇಳಿನ
ವಿದ್ಯೆ ಕಲಿಯಲಾರದೆ ಆವಿನ ಹೊತ್ತಿಗೆ ಎಂದು ಕೈಯಾಗಬಾರದು. ಎಷ್ಟಾದರೂ ನೀ ಹೆಣ್ಣಿನ ಬುದ್ಧಿ ಮೊಳಕಾಲ ಕೆಳಗೆ ಎನ್ನುವ ತಿಳಿಯದಕ್ಕೆ. ಈಗ ಯಾರು ನೆನೆಸ್ಕೊಳ್ಳಬೇಕು ಮನೆ ದೇವರನ್ನು? ಈಗ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಉಳಿಯಲಾರದು. ಬೇಡ ಮಾತೇಶ್, ನೀನೇನಾದ್ರೂ ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದ್ದೆ ಆದ್ರೆ ನಿನ್ನ ರಕ್ತವನ್ನ ನಾನು ಕುಡಿಬೇಕಾಗುತ್ತೆ. ಬಹುದಿನಗಳ ಹಂಬಲವನ್ನು ಇಂದು ನಾನು ಗತ್ತಿಕೊಂಡೆ. ಎಷ್ಟು ಓಡಾಡಿದೆ ಅಂಬಿಕೆ ಹಿಂದೆ. ಅಂಬಿಕಾ, ಅವಳ ಕಾಮ ಕ್ರೀಡೆಯಲ್ಲಿತ್ತು ಈ ನನ್ನ ವಿಷಯ. ಮದುವೆ ನಡೆಯುವುದು ಅರವಿಂದನೊಂದಿಗೆ. ಇದಕ್ಕೆ ಅನ್ನೋರು ಯಾರವೋ ಯಾರಿಗಂತ. ಸಂಪತ್ತು ಇವೆಲ್ಲ ಬೇಡ. ನಿನ್ನ ಪವಿತ್ರ ಪ್ರೇಮ, ಶ್ರೀಮಂತಿಕೆ, ಶೀಲ, ಸ್ವರ್ಗ ಸಮಾನವಾದ ನಿನ್ನ ಸೌಂದರ್ಯ, ಶ್ರೀಗಂಧವಷ್ಟು ಪರಿಶುದ್ಧವಾದ ನನ್ನ ಗುಣ, ಇದರ ಮುಂದೆ ನನ್ನ ಕಣ್ಣಲ್ಲಿ ಸ್ವರ್ಗ ನಿಜಕ್ಕೂ ಕೀಳಾಗಿ ಕಾಣುವುದು. ಕೀಳಾಗಿ ಕಾಣುವುದು. ಇಲ್ಲ 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 ಅಶೋಕ್, ಅಮೃತವೇ ತುಂಬಿಟ್ಟ ಈ ಬೆಟ್ಟಿಗೆ ಒಪ್ಪನ್ನು ಸಿಂಪಡಿಸಿ ಆ ಒಪ್ಪನ್ನು ಕರಗಿಸಿ
ಮದುವೆ ಆಗ್ತೀನಿ ಅನ್ಕೊಂತ ಮತ್ತು 3 ತಿಂಗಳು ಮುಂದಕ್ಕೆ ತಪ್ಪಿ ಆ ಮದುವೆ ಚಿಂತೆ ಒಳಗ ನಮ್ಮದು ಸಣ್ಣದಾಗತ್ತೈತೆ ನಮ್ಮ ದೇಹ. ತಡ್ಕೊಳಪ್ಪ ತಡ್ಕೊ. ನೀನು ತಡ್ಕೊಂಡಷ್ಟು ಪಡ್ಕೊಂತೀನಿ ನೀನು. ಏನು ಪಡ್ಕೊಂತೀನಿ ಏನು ಪಡ್ಕೊಂತೀನಿ ಅಂತ ಹಿಂದುಗಡೆ ಎಲ್ಲ ಕಳ್ಕೊಂಡ್ಬಿಟ್ಟೇನಂತ. ಯಾರು ಕಳ್ಕೊಂಡಿ ಮಾರಾಯ? ನಿನ್ನ ಮ್ಯಾಲಿರೋ ಪ್ರೀತಿ ನೋಡ್ ಸುಂದ್ರೆ, ಈಗ ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಉಳ್ಕೊಂಡಿಲ್ಲ. ನಮ್ಮದು ನಿಂತಲ್ಲಿ ಸೋರ ಕತ್ತೈತಿ. ಮಾತಾಡಿದ್ರೆ ಮೀನಿಗಿರ್ಬೇಕು. ಏನು ಸೋರಕತ್ತಿತ್ತು ಯಪ್ಪ? ಬಾಯನ ಜೊಲ್ಲು. ಜನ ಸೊಸಕ ನೀ ಏನು ಚಿತ್ತಿ ಮೂಳೆ ಹುಡುಗ ನಾಯಿ ಅಂತ ಮಾಡಿ ಏನ? ಹಡನಾಡಿ ಹಡನಾಡಿ. ನಿಮ್ಮ ಅವನ ಅಡ್ಡಾದಿಡ್ಡಿ ಮಾತಾಡಬೇಡ. ನಿಮ್ಮ ಅವನ ಅಡ್ಡು ಹುಟ್ಟಿದಾಕೆ. ನಾನು ಅಡ್ಡ ಹುಡುಗಾಕಿ ಏನೋ ಮಾತಾಡಿ ನಿಮ್ಮ ಫೋನ್ ಪಿಂಡ್ರಿಗೆ. ಅಲ್ಲ ನಾನೇನಾರ ಅಡ್ಡ ಹುಟ್ಟಿದ್ರ ನಿಮ್ಮ ಅವನ್ನ ಹಕ್ಕಿಕತ್ತಾರ ಏನಾಗ್ತಿತ್ತು ಸ್ವಲ್ಪ ವಿಚಾರ ಮಾಡಿದ್ದೇನು? ಮತ್ತೆ ಏನಾಗ್ತಿತ್ತು? ನೀನ್ ಅಡ್ಡ ಹುಟ್ಟಿದ್ರ ನಿಮ್ಮ ಒಂದು ಹೊಸಪೇಟೆ ಡ್ಯಾಮ್ ಆದಂಗ ಆಗ್ತಿತ್ತು. ಬಾರಿ ನಿನ್ನ ಅಡಿ ಹೊತ್ನಾಗ ತ್ರಾಸು ತಳ್ಳಾರ್ದ ಹಿಂಗ ಬಾಯಿ ತೆಗೆದು ಅಂತ ಓದ್ರಿ. ಏನು ಮಾತಾಡ್ತೀವ ನಿಮ್ಮವ್ರನ್ನ? ಅಲ್ಲ ಯಾರಲ್ಲ ಅಡ್ಡ ಹುಟ್ಟಿದ್ರೇನು ಮಾರಾಯ? ಅಕಸ್ಮಾತ್ ಅಡ್ಡ ಹುಟ್ಟಿದ್ರೆ ಏನಾಗ್ತತ್ತು ಯಪ್ಪ? ನಮ್ಮ ಅವೊಂದು ಹರಕೆಟ್ ಹಾಕಿತ್ತು ಹೊಟ್ಟಿ. ಅಲ್ಲ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಕೋಟಿಗೊಂದು ಮಾತಾಡ್ತೀಯಲ್ಲ ನೋಡಪ್ಪ. ಮದುವೆ ಆದ್ರೂ ನನಗೆ ಹಾಕಿನಿ, ಇಲ್ಲ ಅಂದ್ರ ಬೇರೆ ಯಾರಿಗನ್ನ ನಿನಗೆ ಕೈ ಕೊಟ್ಟು ಬೇರೆ ಯಾರಿಗನ್ನ ಗಟ್ಟಿ ಮಾಡ್ಕೊತೀನಿ ನೋಡು. ಮತ್ತೆ ಯಾರನ್ನಾದ್ರ ಗಂಡಸರು ನನ್ನ ಬಿಟ್ಟು ಯಾರು ಮದುವೆ ಆಗ್ತಾರ ನಿನ್ನ? ಅಂತ ದಡ್ರನ್ನ ಯಾರನ್ನ ಮದುವೆ ಆಗ್ತಾರ? ಅವರು ಗಟ್ರ ಯಾಕಪ್ಪ ಅಂತೀನಿ. ಹೌದು ಸುಂದರಿ, ಹೇಳ್ತೀನಿ ನೋಡ. ಹೆಂಗಾದ್ರು ಹೇಳ ಮತ್ತೆ. ದೊಡ್ಡ ವಿದ್ಯೆ ಕಲ್ತವ್ರೆಲ್ಲ ಶಾಣ್ಯರಾಗಿದ್ರೆ ದೊಡ್ಡ ರಾಜಕಾರಣಿಗಳ ಕೈಯಾಗ PS ಸೆಕ್ರೆಟರಿ ಯಾಕೆ ಹಾಕಿದ್ರು? ಹೌದು ಬಿಡು, ನೀ ಹೇಳೋದು ಕರೆಕ್ಟ್ ಐತಿ. ಹಾಗಾದ್ರೆ ನಾ ಇನ್ನೊಂದು ಕೆಲಸ ಮಾಡ್ತೀನಿ. ವಿದ್ಯೆ ಕಲ್ತವ್ರು ಅಸೆಂಬ್ಲಿ ಒಳಗ್ ಕುಂತು ದೇಶ ಆಳೋ ಬುದ್ಧಿ ಬರ್ಲಿಲ್ಲ ಅಂದ ಮೇಲೆ ಅವರು ದಡ್ರು ಶಾಣ್ಯರ ಅಂತ ನೀನು. ಹೌದು ಬಿಡು, ನೀ ಹೇಳೋದೇನ ಕರೆ ಐತಿ. ಅರ್ಧ ತಕ್ಕ ನಿಂತು ಹೇಳ್ತಿಯಲ್ಲ, ಭಾರಿ ಕರೆ ಐತಪ್ಪ. ಅದು ಸರಿ, ನೀ ಹಿಂಗೆ ಹೇಳಿದ ಮೇಲೆ ನಾನು ಒಂದು ಕೆಲಸ ಮಾಡ್ತೀನಿ. PC ಇಲ್ಲಾಂದ್ರ ಪೊಲೀಸ್ ಅವ್ರನ್ನ ಮದುವೆ ಹಾಕಿನಿ. ಅಂದ್ರೆ ಪೊಲೀಸ್ ಮಂದಿನ ಪೊಲೀಸ್ ಮಂದಿನ ಮದುವೆ ಹಾಕಿ ಅವರು ಶಾಣ್ಯರ ಅಂತ ಮಾಡಿ ಏನು? ಮತ್ತೆ ಅವರು ದೊಡ್ರೇನು? ಹೌದು ಸುಂದ್ರಿ, ಹೆಂಗಪ್ಪ? ವಾಸನೆ ಮೂಸಿ ನೋಡಿ ಕೇಸ್ ನಡೆಸೋ ನಾಯಿಗಳು ಹುಟ್ಟಿದ್ವು ಈ ದೇಶದಾಗ. ದೇಶ ಸಂರಕ್ಷಣೆ ಮಾಡೋ ಪೊಲೀಸರು ಮಂದಿ ಹುಟ್ಲಿಲ್ಲ ಈ ದೇಶ ಅಂದಾಗ ಇನ್ನು ಅವರು ಶಾಣ್ಯರ ದಡ್ರ ನೀನೇ ತಿಳ್ಕ. ಅಂದ್ರೆ ಈ ದೇಶದಾಗ ಶಾಣ್ಯರು ಅಂದ್ರೆ ನೀನು ಅಂದ್ರೆ ಈ ದೇಶದಾಗ ಶಾಣ್ಯ ನೀನು ಒಬ್ಬವ ಅಂತ ಮಾಡಿ ಏನ? ನಿನ್ನಂತ ಶಾಲಿ ಕಲಿಯೋ ಮಾಸ್ತರ್ದು ಬಗ್ಗೆ ನನಗೂ ಒಂದ್ ಸ್ವಲ್ಪ ಗೊತ್ತೈತಿ ಹೇಳ ಮತ್ತ. ಪಾಪ ಮಾಸ್ಟರ್ ಮೇಲೆ ಯಾಕೆ ನಿಂದು ಸಿಟ್ಟ? ನಿಮ್ಮವ್ರು ಯಾ ಶಿವ ಮಾಸ್ಟ್ರು ನೀವು? ಇತ್ತಿತ್ಲಾಗ ಕಾಲ ಚೇಂಜ್ ಆಗ್ಬಿಟ್ಟಿದ್ರಪ್ಪ. ಇತ್ತಿತ್ಲಾಗ ಕೆಲವು ಮಾಸ್ತರ್ಗಳು ಮಕ್ಕಳಿಗೆ ವಿದ್ಯಾದಾನ ಮಾಡಿ ಜೊತೆಗ ದಡಿಕೆ ಇಲ್ಲಪ್ಪ ದಡಿಕೆ ಹೇಳ್ತೀನಿ ದಡಿಕೆ ವಿದ್ಯಾದಾನ ಮಾಡೋದ್ರ ಜೊತೆಗ ಗರ್ಭದಾನ ಕೂಡ ಮಾಡ್ತಾರ ಮಾರಯ್ಯ. ಇದು ಸುಳ್ಳು ಅಂದ್ರೆ ನಿನಗ ಏನೇನ್ ಆಕತಿ ಎಲ್ಲ ತೋರಿಸ್ಬಿಡ್ತಾರೆ. ಮತ್ತೆ ಯಾಕ ನಿಮ್ಮಂತ ಮಾಸ್ತರ್ಗಳದ್ದು ನಮಗೇನೋ ಗೊತ್ತಿರಂತ ಮಾಡಿ ನಿಮ್ಮ ನೀನು ನೋಡ ಇವತ್ತೆರಡರ ಒಂದು ತೀರ್ಮಾನ ಆಗಲಾಗಬೇಕು. ಒಂದು ನಿನಗ ಮದುವೆ ಹಾಕಿನಿ, ಇಲ್ಲಾಂದ್ರೆ ಆ ನರ್ಸನ್ನ ಮದುವೆ ಹಾಕಿನ. ನಾ ರಸಿನ ಹೆಸರು ತೆಗ್ದಿ ಅಂದ್ರೆ ನಮ್ಮ ಪಿತ್ತ ನೆತ್ತಿಗೆ ಇರ್ತದ ನಾವು. ಕಿತ್ತನ ಬಾಯಿಗಾಕ ಯಾರು ಬೇಡ
ಇನ್ನು ಅವನ ಈಗ ನಮ್ಮಿದವರಿಗೆ ಮೋಸ ಮಾಡೋ ಪಿಂಡ್ರಿ ನನ್ನ ಮಗ ಯಾರ ಜೊಲ್ಲ ನನ್ನ ಮಗ ನರಸಿ ನರಸ್ಯ ಬದಮಾಯಿ ನನ್ನ ಮಗ ಕಳ್ಳ ನನ್ನ ಮಗ ಈಗ ಇದ್ದಿದ್ದು ಒಂದು ನೌಕರಿ ಕಳ್ಕೊಂಡು ಅಮಾಲಿ ಕೆಲಸ ಮಾಡಕತ್ತೇನ ಅದಕ್ಕೆ ತಲೆ ಬೋರ್ಡ್ ಆಗಿರ್ಬೇಕು ಮಗ ದಿನಕ್ಕೆ 90 ಬಿದ್ರನೇ ಕೆಲ್ಸಕ್ಕೆ ಹೋಗವ ಇಲ್ಲಾಂದ್ರೆ ಯಾವ್ದೋ ನೆಪ ಹೇಳಿ ಇಲ್ಲಿಗ ಜಂಬೆ ಕಟ್ದಾಗ ನಮ್ಮ ರುದ್ರಗೌಡರ ಮನೆ ಅಂತ ಐತಿ ನೋಡಿ. ಅಲ್ಲಿ ಯಾವನ್ನ ಹೇಳಿ ಕುಂತು ಬಿಡವ ಅಂತಹ ಟಕ್ ನನ್ನ ಮಗ ಅವನು ಎದುರಿಗೆ ಬಂದ್ರೆ ಸಹಿತ ಮಾತಾಡಬೇಡ ಅವನು ಮುಖ ಸಹಿತ ನೋಡಬೇಡ ನೀನು ಇನ್ನೇನು ನೋಡ ಮರ್ರೆ ಯಾರೇನು ನೋಡಕೈತೇನ ಎಲ್ಲ ಬಟ್ಟೆ ಕಂಡ್ರೆ ಏನು ಮಾಡಂತೀಯಪ್ಪ ಅಂತೀನಿ ನನ್ನ ಮದುವೆ ಆಗಿ ಫಸ್ಟ್ ನೈಟ್ ಮಾಡಿಕೊಂಬಿಡ ನೋಡಿ ಏನು ಮಾತಾಡಿ ನೀನು ಹೋಗ್ಲಿ ಬಿಡು ಇಷ್ಟೊಂದು ಘಾಟಿ ಬೇಡಿ ಕೇಳ್ತಿದ್ದೆ ಅಂದ್ಮೇಲೆ ನಾನು ಒಂದು ಮನಸ್ಸು ಮಾಡಿ ನಿನ್ನ ಮದುವೆ ಆಗ್ಬೇಕಂತ ತೀರ್ಮಾನ ಮಾಡ್ತೀನಿ ಆದ್ರೆ ಸ್ವಲ್ಪ ಖಾನ ಅವಕಾಶ ಬೇಕಾಗತ್ತ 5 ಗಂಟೆ ಆಗ್ಬೇಕು ಆಮೇಲೆ ಮದುವೆ ಆಗೋಣ ಯಾಕೆ 5 ಗಂಟೆಗೆ 6 ಗಂಟೆಗೆ ಮನೆ ಹೋಗ್ಬೇಕಲ್ಲ ಅದಕ್ಕೆ 6 ಗಂಟೆಗೆ ಹೋಗ್ತೀಯ 7 ಗಂಟೆ ಮತ್ತೆ ಯಾಕೆ ತಡ ಮಾಡ್ದೆ?
ತಿಳಿಸಿದ್ದಲ್ಲ. ಏನ್ ಮಾಡ್ದೆ ಏನಿಲ್ಲ ಒಂದು ಪೊಲೀಸ್ ಸ್ಟಾಪ್ ಇಟ್ಟು ಯಾಕೆ ಮಾಡ್ತೀಯೋ ಮಾರಾಯ? ಮತ್ತೇನು ಅವನ್ನ ನರಸ್ಯನ ಮದುವೆ ಆಗ್ತೀಯೇನು? ಮತ್ತಿಲ್ಲ ನನ್ನ ಮದುವೆ ಆಗ್ತೀಯ? ಅಲ್ಲ ಮಾರಾಯ, ಹಾ. ಮದ್ವೆ ವಿಚಾರ ಅಂದ್ರೆ ಸುಮ್ಮನೆ ಮಾಡಿ ಏನು? ಮದ್ವೆ ಅಂದ್ರೆ ಸುಮ್ಮನೆ ಹಂಗ ಹಾಕತ್ತೇನು? ಅದಕ್ಕ ಊದರ್ಬೇಕು, ಬಾರ್ಸೋರ್ಬೇಕು, ಅಕ್ಕಿ ಕಾಳು ಹಾಕರ್ಬೇಕು, ಮಂತ್ರ ಓದರ್ಬೇಕು, ಕುಂತು ಊಟ ಮಾಡೋರ್ಬೇಕು, ಆಶೀರ್ವಾದ ಮಾಡಿರ್ಬೇಕಪ್ಪ. ಇವೆಲ್ಲ ಇಲ್ಲಂದ್ರೆ ಸುಮ್ಮನೆ ಹಾಕತ್ತೇನ? ಅದ್ರಾಗು ಮದ್ವೆ ಅಂದ್ರೆ ಸುಮ್ಮನಲ್ಲ ಕಣ ಮಾರಾಯ. ಜೀವನದಾಗ ಒಂದು ನಿರ್ಧಾರ ತಗೊಂಡು ನೀಟಾಗಿ ಮಾಡಿಕೋಬೇಕು. ಮದ್ವೆ ಮದ್ವೆ ವಿಚಾರ ಅದೇ ಮದುವೆ ವಿಚಾರ ನಮ್ಮೂರ್ ದೇವ್ರನಾಗ ಕುರಿ ಮಾಡಿವಿ, ಕೋಳಿ ಮಾಡಿವಿ, ಎಲ್ಲ ಮೂರೊಪ್ಪತ್ತು ಊಟ ಮಾಡಿ ಆಯಿ ಮಲ್ಕಾಂತ ನಿದ್ದೆ ಮಾಡ್ಕೊಂತ ಆಲಸ್ಯ ಮಾಡಿ ಬೆಳಗ ಮುಂಜಾನೆ ಎದ್ದೇಳತ್ತ ನಮ್ಮನ್ನು ಸ್ವಲ್ಪ ಆಲಸ್ಯ ಮಾಡಿ ಮದುವೆ ಆಗ್ತಂತಂದು ಹೇಳ್ಬಿಡು. ನೀನೆಲ್ಲ ಹೇಳಿರಲ್ಲ, ಪುರೋಹಿತರನ್ನ ಹೇಳಿದೆ, ಎಲ್ಲಾರನ್ನ ಹೇಳಿದೆ, ಅವ್ರನ್ನೆಲ್ಲರನ್ನ ಕರ್ಕೊಂಡ್ಬಂದು ನೀನು ಅಂದ್ರೆ ಕಾಳು ಕಟ್ಟಕ್ಕೆ ರೆಡಿ ಆಗಿಬಿಡ್ತೀನಿ. ಅಲ್ಲಲ್ಲ ನಿನ್ನ ಹತ್ರ ಏನೈತಿ ಅಂತ ನಾನು ನಿನಗೆ ಲಗ್ನ ಆಗಲು ಮಾರಾಯ. ಏನಾರು ಇದ್ರ ಲಗ್ನ ಆಗಕ್ಕ ಎಲ್ಲ ಐತೆ. ಏನೈತಿ? ಅಯ್ಯ ಮನೆ ಐತೆ, ನಮ್ಮ ನೌಕರಿ ಮಾಡ್ತೀನಿ ಮುನ್ಸಿಪಲ್ ಆಫೀಸ್ನಾಗ. ಅಲ್ಲ ನನ್ನ ಲಗ್ನ ಆಗೋ ತಾಕತ್ತೈತೆ. ತಾಕತ್ತಿದ್ದದಕ್ಕೆ ನಿನ್ನ ಬಂದು ಮದುವೆ ಆಗ್ತೀನಿ ಅಂತ ನಿನ್ನ ಮುಂದೆ ರಾತ್ರಿ ನಿಂತ ಬಿದ್ದು ಸಾಯ್ತವಲ್ಲ. ಹೊಂದು ಬಿಡ ಮಾರಾಯ. ನನ್ನ ಮದ್ವೆ ಆದ್ರ ಹಾ, ಏನೇನ್ ತಂದ್ಕೊಡ್ತಿ ಹೇಳಪ್ಪ. ನಿನಗೆ ಏನ್ ಬೇಕು ಕೇಳು. ಸೂರ್ಯನ ಬೇಕಾ, ಚಂದ್ರನ್ ಬೇಕಾ? ಸೂರ್ಯ ಬೇಡ, ಬಾರಿ ಉಳಿತ. ಇತ್ತ ನೋಡು ಅಲ್ಲಿ ಕಾಣ್ತ ನಮ್ ಚಂದ್ರಪ್ಪ. ಅಯ್ಯ ಬೆಳಗಾವಿ ನೋಡು ಸೂರ್ಯ ಕಾಣ್ತಾನ. ಚಂದ್ರ ನೀನಾದಿಯಲ್ಲ ಮ್ಯಾಕ ಅರ್ಥ ಚಂದ್ರ. ಹಾ ಇಲ್ಲೇ ಅದ್ರಾಗ ಎಲ್ಲ ಏನು ದೇಹದಾಗ ಪ್ರತಿಯೊಂದು ಕೆಲಸ ಮಾಡಿತ್ತು ಅಂದ್ರೆ ಏನೈತೆ ಆದ್ರೆ ನೀನು ಆಲೋಚನೆ ಮಾಡು. ನಿನಗೆ ಇನ್ನ ಏನ್ ಬೇಕು? ತಾಜ್ ಮಹಲ್ ಕಟ್ಸ್ಬೇಕಾ? ಇನ್ನ ಎಷ್ಟು ಅಂತಸ್ತಿನ ಬಿಲ್ಡಿಂಗ್ ಕಟ್ಸ್ಬೇಕು ಹೇಳು. ಎಲ್ಲ ಬಿಲ್ಡಿಂಗ್ ಕಟ್ಸಿ ನಿನ್ನ ಮುಂದೆ ಫೋಟೋ ತಗೊಂಡ್ಬಂದು ಹಲೋ ಮಿಸ್ಟರ್, ಏನು ಮುಂದೆ ಇಡ್ತೇನೆ ಎಲ್ಲ ಫೋಟೋ. ಹೌದೌದು ಬರ್ತೀನಿ. ನನಗೋಸ್ಕರ ಏನು ತಾಜ್ ಮಹಲ್ ಕಟ್ಟಿಸ್ತೀವೋ ನಿಮ್ಮ ಅವನ್ ಪಿಂಡ್ರಕ್ಕೆ ಮೊದಲು ಹೋಗಿ ಧರ್ಮಸ್ಥಳ ಸಂಘ ಕಟ್ಟು. ಅಯ್ಯೋ ನೋಡ್ ಸುಂದ್ರಿ, ನಿನಗೆಂದು ನನ್ನ ಮೇಲೆ ಇಷ್ಟ ಇಲ್ದಂಗೆ ಕಾಣತ್ತ. ಹೌದಾ? ಹೌದು ಅವನು ಅರಿಯವನ ಮೇಲೆ ನಿಮ್ಗೆ ಇಷ್ಟ ಕಾಣತ್ತ. ಅಯ್ಯ ಇರ್ಲಿ ಬಿಡ, ಮತ್ತೆ ಅವನ್ನೇ ಮದುವೆ ಮಾಡ್ಕ. ಆದ್ರೆ ನಿನ್ನ ಗೆಳತಿ ಸಿಂಧನೂರು ಸರ ಇದ್ದಲ್ಲ, ಹೌದಾ? ಆಕೆ ಇಲ್ಲಿ ಕಣಪ್ಪ ಇವಾಗ ಮ್ಯಾಪ. ಅಯ್ಯ ಇರ್ತಾವ ಬಿಡು, ಇದಾವ. ಅವಳು ಏನಾದ್ರೂ ಸ್ವಲ್ಪ ಕಲೆಕ್ಷನ್ ಕೊಡು. ಮರೆಯ ಇನ್ನೊಂದು ಮಾತು ಹೇಳ್ತೀನಿ ಕೇಳು. ಹೇಳು. ಸಿಂಧನೂರ್ಗು ಹೋಗೋಷ್ಟು ಟೈಮ್ ಆಕತ್ತ ನೋಡಿ. ಇಲ್ಲ ಮುದುಕಿಯರ್ ಕುಂತಾರ, ಅವ್ರಿಗೆ ಒಬ್ರಿಗೆ ಯಾರನ್ನ ಜೋಡ್ ಮಾಡ್ಕೊಂಬಿಡು ಸರಿ ಹೋಗತ್ತ. ಅಯ್ಯೋ ಅವ್ರು ಅದಕ್ಕೆ ನೀನೇ ಮದುವೆ ಆಗಂತ. ಆ ಸಿಂಧನೂರ್ ಸರಳ ನನಗೆ ಸಿಕ್ಕಿ ಬಹಳ ದಿವಸ ಆಗಿದೆ. ಹೆಂಗದಳ ಹೆಂಗದಳ ನನಗಂತ ಗೊತ್ತಿಲ್ಲ. ನನಗೆ ಈಗ ಟೈಮ್ ಆಗದೆ, ಸರಿ ದಾರಿ ಬಿಟ್ಟು ಹೋಗಿ. ಹೆಂಗ ಹುಡುಕ್ತೇವೆ ಅವ್ರಿಗೆ ಕಲೆಕ್ಷನ್ ಕೊಡು. ಹೆಂಗ ಪ್ರಯತ್ನ ಪಡ್ತೀವಿ. ಏನ್ ಇವಾಗ ಹೋಗೋದು ಹೋಗ್ತೀಯ? ನಿನ್ನ ನೋಡಿ ನನಗೆ ಬಹಳ ನೋವಾಯ್ತು ನಾವು ಸುಂದ್ರೆ ಜೀವನದಾಗ. ಹೌದು, ಹೇಳ್ಬಾರ್ದು ಪರಿಸ್ಥಿತಿ. ಒಂದೇ ಮಕ್ಕಂಡು ನಿದ್ದೆ ಆಗತ್ತೆ. ನಾಳೆಯಿಂದ ಒಂದು 90 ಹಿಡ್ಕೊಂಡು ನಿನ್ ಕಾಲಾಗದೆ ಹೊತ್ತು ಬರ್ತದೆ. ಹಂಗಂತೆ ಮತ್ತೆ ಇನ್ನೇ ಮಾಡ್ತಿ? ಅವನಿ ಬಿಡ ಮರ. ಇದ ನೀನು ಕೊನೆ ಸೀನ್ ಅಂತ ಗೊತ್ತಾಗೈತಿ. ಇನ್ಯಾಕ ತಡ ಮಾಡ್ತೀವಿ ಪಾಪ. ನಿನಗೂ ಮನಸ್ಸು ನೋವು ಮಾಡಕ್ ಹೋಗೋದು. ಟೈಮ್ ಈಸ್ ಶುರು ಹಚ್ಚಿಬಿಡು.
ಅಂದುಕೊಂಡಿದ್ರೆ ಆದ್ರೆ ಆ ಆಸೆಗಳೆಲ್ಲ ನೂರು ಮಾಡಿ ಮದುಮಗಳಾಗಿ ಆಸೆ ಮನೆಯನ್ನು ಹೇರಬೇಕಾಗಿರುವ ನಾನು ಎಂದು ಮಶಳದ ಹೆಣವಾಗಿ ಹೋಗ್ತಾ ಇದ್ದೇನೆ. ನನ್ನ ಕ್ಷಮಿಸಿ ಅಪ್ಪಾಜಿ, ಕ್ಷಮಿಸಿ. ಅಲ್ಲ, ಎಂತ ಹುಚ್ಚು ಹುಡುಗಿ, ಮದುವೆಗೆ ಸಿಂಗಾರವಾಗಿ ಮದುವೆ ಮಂಟಪಕ್ಕೆ ಬರೋಕ್ಕಿಂತ ಹಾಯಾಗಿ ಮಲ್ಕೊಂಡಿದ್ದಾಳಲ್ಲ. ಏ ಅಂಬಿಕಾ, ಏನಮ್ಮ ಮೇಲೆ ಮದುವೆ ದಿನ ಹೀಗೆ ಮಲ್ಕೋತಾರ? ಅಲ್ಲಿ ಗೆಳತಿಯರು ನಿನಗಾಗಿನೇ ಕಾಯ್ತಾ ಇದ್ದಾರೆ. ಬೇಗ ಮದುಮಗಳಾಗಿ ಮದುವೆ ಮಂಟಪಕ್ಕೆ ಬರುವ ಬದಲು ಹೀಗೆ ಮಲಗಿದ್ರೆ ಹೇಗೆ? ಏ ಅಂಬಿಕಾ, ಎದ್ದಾಳಮ್ಮ ಮೇಲೆ. ಅಯ್ಯೋ, ಹುಚ್ಚು ಹುಡುಗಿ, ನಿನ್ನೆ ಮಧ್ಯರಾತ್ರಿವರೆಗೂ ಎಚ್ಚರ ಇತ್ತಲ್ಲ, ನಿದ್ರೆ ಹೋಗಿರ್ಬೇಕು ಅಂತ ಕಾಣ್ತದೆ. ಇರ್ಲಿ, ನಾನೇ ಹೋಗಿ ಎಬ್ಬಿಸ್ತೀನಿ. ಅಂಬಿಕಾ? ಏ ಅಂಬಿಕಾ? 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 ಮದುವೆಯ ದಿನವೇ
ಮಮತೆ ಪ್ರೀತಿ ತುಂಬಿದ ನಡುವೆ ತಿಳಿಯಲೇ ಪ್ರೀತಿಯ ಹೆತ್ತಪ್ಪನಾದ ರುದ್ರಪ್ಪನಿಗೆ ನಿಮ್ಮ ಮುತ್ತು ಮಗಳಾದ ಅಂಬಿಕಾ ತಿಳಿಸುವುದೇನೆಂದ್ರೆ, ಹೆತ್ತ ತಾಯಿ ತೀರಿ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಲಿಸಿದ್ರಿ. ನನ್ನ ಮನ ಮೆಚ್ಚಿದ ಹುಡುಗನ ಜೋಡಿ ನನ್ನ ಮದುವೆ ಮಾಡಲು ಕೂಡ ಮುಂದಾದ್ರಿ. ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತಿಗೂ ಮರೆಯಲಾರೆ. ಆದರೆ ಮದುವೆ ಹಿಂದಿನ ದಿವಸ ನನ್ನ ಜೀವನದಲ್ಲಿ ನಡೀಲಾದಂಥ ಘಟನೆ ನಡೆದು ಹೋಯಿತು. ಮನೆಯಲ್ಲಿ ನೀವಾರು ಇರಲಿಲ್ಲ. ಯಾರು ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶರಿಸಿಕೊಂಡ ಧನರಾಜ್ ದನಿಗಳ ಮಗ ಮಹಾಂತೇಶ್ ದಣಿ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲಾ ಎಂಬ ಹಾಲಿನಲ್ಲಿ ಕಾಮ ಎಂಬ ಹುಳಿಯನ್ನೇ ಹಿಂಡಿದ. ಈ ಅಪವಿತ್ರವಾದ ದೇಹವನ್ನ ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾಪಾಪ ಅಂತ ತಿಳಿದು ಇಂದು ಬೆಳಿಗ್ಗೆ ನಾನು ಆತ್ಮಹತ್ಯೆ ಮಾಡಿಕೊಂಡೆ. ಇದು ನಿಮ್ಮ ದೃಷ್ಟಿಯಲ್ಲಿ ತಪ್ಪು ಅನ್ನೋ ಹಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಇಂತಿ ನಿಮ್ಮ ದೌರ್ಭಾಗ್ಯ ಮಗಳು ಅಂಬಿಕಾ. ಮದುವೆಯಾಗಿ ಗಂಡನ ಮನೆಗೆ ಹೋಗಬೇಕಾದ ನನ್ನ ಮಗಳನ್ನು ಮಸಣಕ್ಕೆ ಹತ್ತಿದೆಯಾ ಪಾಪೆ? ಇಲ್ಲ ಇಲ್ಲ, ಮಹಾಂತೇಶ, ನೀನು ತಾಯಿಯ ಗರ್ಭದಲ್ಲಿ ಅಡಗಿದ್ದರೂ ಬಿಡಬಾರೆ ಮಗನೇ. ಸ್ಮರಿಸಿಕೋ ನಿನ್ನ ಮನೆಯ ದೇವರನ್ನು. ರುದ್ರ, ಎಲ್ಲಿಗೆ ಹೊರಟಿರುವೆ? ಮಿಸ್ಟರ್ ಧನ್ರಾಜ್, ಒಂದ್ ಹೆಜ್ಜೆ ಮುಂದಿಟ್ಟರೆ ನನ್ನ ಆಣೆಯಾಗಿದೆ. ಮುಂದಕ್ಕೆ ಬರಬೇಡಿ, ಹಿಂದಕ್ಕೆ ಹೋಗಿ ಹಿಂದಕ್ಕೆ. ನೀವು ಮದುವೆಗೆ ಬರುವ ಮಾನವಂತರಲ್ಲ, ಮದುವೆಗೆ ಬರುವ ಮನುಷ್ಯರನ್ನೇ ಕೊಂದು ತಿನ್ನುವ ಗೋಮುಖ ವ್ಯಾಘ್ರಗಳು ನೀವು, ಗೋಮುಖ ವ್ಯಾಘ್ರಗಳು. ಯಾಕೋ, ಏನಾಗಿದೆ ನಿನಗೆ? ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಮಾತನಾಡುತ್ತಿರುವೆಯಲ್ಲ, ಯಾಕೆ? ಏನಾಗಿದೆ ನಿನಗೆ? ನಮ್ಮನ್ನು ಕಂಡರೆ ಎದುರೇ ನಡುಗುತ್ತಿದ್ದೆ. ಅಂಥವನ ಮಗಳ ಮದುವೆಗೆ ಬಂದವರಿಗೆ ಬಾಯಿಗೆ ಬಂದಂತೆ ಬೀಳುತ್ತಿರುವೆಯಲ್ಲ, ಯಾಕೆ? ಏನಾಗಿದೆ ನಿನಗೆ? ಹುಚ್ಚ ಹಿಡಿದಿದೆ. ಎಚ್ಚರ ಹೇಳುವವರ ಮನೆಯಲ್ಲಿ ಹುಚ್ಚನಂತೆ ತುಳಿದನಲ್ಲ, ಕಿಚ್ಚು ತಾಳಲಾರದೆ ಹುಚ್ಚು ಹಿಡಿದಿದೆ ನನಗೆ. ಇದೇನಪ್ಪ ಅಂದ್ರೆ ನೀನು ಹೇಳುವ ಮಾತಾದ್ರೆ ಇದು ಅಲ್ಲಪ್ಪ? ನಮ್ಮನ್ನ ಕಂಡ್ರೆ ಗೌರವದಿಂದ ಮಾತಾಡ್ತಾ ಇದ್ದವನು ಇಂದು ಏಕವಚನದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಿಲ್ಲ. ಯಾಕೆ? ಇಂದು ನಿನ್ನ ಮಗಳ ಮದುವೆಯಲ್ಲಿ ಏನಂದೆ ತಾಯಿ? ಮಗಳ ಮದುವೆ? ಮದುವೆ ಎಂಬ ಮೂರಕ್ಷರ ಮುಗಿದು ಹೋಗಿದೆ ತಾಯಿ. ಮಾಂಗಲ್ಯ ಕಟ್ಟಿಸಿಕೊಳ್ಳಬೇಕಾದ ನನ್ನ ಮಗಳು. ನಿನ್ನ ಮಗಳು ಏನಾಗಿದೆ?
ನೀ ಹೇಳುವ ಮಾತು ಸತ್ಯನಾ? ಸತ್ಯ ಸತ್ಯ ಸತ್ಯ. ಸತ್ತು ಸುಂದರವಾಗಿ ಬಲಗಿದ್ದಾಳೆ ನೋಡಿ, ನೀವು ಒಮ್ಮೆ ನೋಡಿ. ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಆಪತ್ತು ಏನಿತ್ತು? ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಹೇಳು ರುದ್ರ, ಹೇಳು. ಆಪತ್ತು, ಅವಮಾನ, ಅಪಮಾನ ಇವುಗಳನ್ನೆಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅವಳನ್ನು ಅಪಮಾನ ಮಾಡಿ ಅವಮಾನಗೊಳಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ. ಯಾರವನು? ಹೇಳು ರುದ್ರ, ಹೇಳು. ಯಾರವನು ಚಾಂಡಾಲ? ಈ ಆತ್ಮಹತ್ಯೆಗೆ ಕಾರಣಕರ್ತನಾದ ಆ ಕುಲಘಾತಕ ಯಾರು? ಹೇಳು ರುದ್ರ, ಹೇಳು. ಆ ಕುಲಘಾತಕ ಬೇರೆ ಯಾರು ಅಲ್ಲ, ನಿಮ್ಮ ಉದರದಲ್ಲಿ ಜನಿಸಿದ ನಿಮ್ಮ ಕುಲೋದ್ಧಾರಕ, ನಿಮ್ಮ ಮಹಾಂತೇಶ. ಏನು ಹೇಳ್ತಾ ಇದೆಯಪ್ಪ ನೀನು? ಏನು? ನನ್ನ ಮಗ ಆಕೃತಿಗೆ ಇದ್ದೀನಿ. ಹೌದು ಹೌದು, ಇದು ನಿಮ್ಮ ಮಗನೇ ಮಾಡಿದ ದುರಂತವಿದು. ನೀನು ಏನು ಹೇಳ್ತಾ ಇದೆಯಾ ರುದ್ರ? ನೋಡಿ, ನೀವು ಒಮ್ಮೆ ಓದಿ, ನೀವು ಒಮ್ಮೆ ಓದಿ. ಪ್ರೀತಿ ಹೆತ್ತಪ್ಪನಿಗೆ ನಿಮ್ಮ ಮುದ್ದು ಮಗಳಾದ ಅಂಬಿಕಾ ತಿಳಿಸುವುದೇನೆಂದರೆ, ಹೆತ್ತ ತಾಯಿ ತೀರಿ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಲಿಸಿದರೆ, ನನ್ನ ಒಪ್ಪಿಗೆಯಂತೆ ನನ್ನ ಪ್ರೇತಮನೊಂದಿಗೆ ಮದುವೆ ಮಾಡಲು ಮುಂದಾಗಿದ್ದರು. ಈ ಉಪಕಾರ ನಾನು ಯಾವತ್ತೂ ಮರೆಯಲಾರೆ. ಆದರೆ ಮದುವೆಯ ಮೊದಲೇ ದಿನವೇ ನನ್ನ ಜೀವನದಲ್ಲಿ ನಡೆಯಲಾರದ ಘಟನೆ ಒಂದು ನಡೆದಿತ್ತು ಅಪ್ಪಾಜಿ. ಮನೆಯಲ್ಲಿ ನೀವು ಯಾರೂ ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶರೆನಿಸಿಕೊಂಡಿರುವ ಧನರಾಜ್ ಧಣಿ ಮಗ ಮಹಾಂತೇಶ್ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲವೆಂಬ ಹಾಲಿನಲ್ಲಿ ಹೊಳೆಯನ್ನು ಹಿಂಡಿದ. ಅಪವಿತ್ರವಾದ ಈ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾ ತಪ್ಪಂತ ತಿಳಿದು ನಾನು ಇವತ್ತು ಆತ್ಮಹತ್ಯೆ ಮಾಡಿಕೊಂಡೆ. ಆದರೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ಇಂತಿ ನಿಮ್ಮ ಮಗಳು ಅಂಬಿಕಾ. ಮಹಾಂತೇಶ, ಮಹಾಂತೇಶ, ಮಠದಲ್ಲಿ ಸಾಕಿದ ಗಿಣಿ ಎಂದು ನಾನು ತಿಳಿದಿದ್ದೆ. ಆದರೆ ಕಟುಕರ ಮಾತು ಕೇಳಿ ಹಸಿ ಮಾಂಸ ತಿನ್ನುವ ರಣ ಹತ್ತು ನೀನೆಂದು ತಿಳಿಯಲಿಲ್ಲ, ನೀನೆಂದು ತಿಳಿಯಲಿಲ್ಲ. ನಿಜ, ನನ್ನ ಮಗಗಿಂತ ಮೋಸ ಮಾಡ್ತಾರೆ ಅಂತ ನಾನು ಕೂಡ ಕನಸಿನಲ್ಲಿಯೂ ನೆನೆಸಿರಲಿಲ್ಲ. ಹೌದು ತಾಯಿ, ಹೌದು. ಈ ದೃಶ್ಯವನ್ನು ಯಾರು ನೆನೆಸಿರಲಿಲ್ಲ. ಆದರೆ ತನ್ನ ಕನಸನ್ನು ನನಸು ಮಾಡಿಕೊಂಡು ಹೋದವನು ಈಗಿಲ್ಲ. ಉಳಿದವರು ನಾವು ಮೂರೇ ಜನ. ನೋಡಿ, ಈ ಸನ್ನಿವೇಶವನ್ನ ನೀವು ನೋಡಿ ಖುಷಿ ಪಡಿ. ಏಕೆಂದ್ರೆ ಇಂಥ ಸನ್ನಿವೇಶ ನಿಮ್ಮ ಬದುಕಿನಲ್ಲಿ ಮತ್ತೆಂದೂ ಸಿಗಲಾರದು. ನೋಡಿ ನೋಡಿ, ಸಂತೋಷ ಪಡಿ.
ನಿಮಗೆ ಅಪಮಾನವಾಗಬಹುದಲ್ಲವೇ? ಏಕೆಂದ್ರೆ ನೀವು ಮಾನವಂತರ ಮನೆತನದ ಮುತ್ತುಗಳು. ನೀವು ಮದುವೆಯಾಗಿ 3 ವರ್ಷವಾದರೂ ನಿಮ್ಮ ಉದರದಲ್ಲಿ ಮಗು ಜನಿಸಲಿಲ್ಲ. ನಿಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಲಿ ಎಂದು ಕಂಡ ದೇವರುಗಳಿಗೆಲ್ಲ ಹರಕೆ ಹೊತ್ತೆ. ಆದರೆ ನಿಮ್ಮ ಮಗ ಹಾಲುಣಿಸಿದವರಿಗೆ ವಿಷಕಕ್ಕೆ ಹೋದ. ದೊಡ್ಡವರ ಮಗನೆಂದು ಎತ್ತಿ ಮುತ್ತಾಡಿಸಿದೆ. ಆದರೆ ನಿಮ್ಮ ಮಗ ಮೋಹಂತೇಶ ಕೊನೆಗೊಂದು ದಿನ ನನ್ನೆದೆಗೆ ಒತ್ತು ಹೋದ. ನೀವು ಮಾನವಂತರ ಮನೆತನವೆಂದು ತಿಳಿದು ನಾನು ಎಷ್ಟು ಪ್ರಾಮಾಣಿಕತೆಯಿಂದ ದುಡಿದರು ಇವನೊಬ್ಬ ನಿಮ್ಮ ಮನೆಯ ಮಗ ಎನ್ನುವ ಭಾವ ನಿಮಗೆ ಬರಲಿಲ್ಲ. ಕೊನೆಗೂ ಚಂದ್ರಾಜ್, ಅಂದು ನಾನು ನಿಮಗೊಂದು ಮಾತು ಹೇಳಿದ್ದೆ, ನೆನಪಿದೆಯೇ? ದುಡಿಸಿಕೊಳ್ಳುವವರ ಮನೆಯಲ್ಲಿ ದುಡಿಯುವವನು ಆಳು ಮಗನಾಗಿರುತ್ತಾನೆ ಹೊರತು ಯಜಮಾನ ಆಗಲಾರ ಎಂದು. ಕೊನೆಗೆ ಯಜಮಾನನೇ ಆದ, ಆಳು ಮಗನೇ ಆದ. ನಾನು ಎಷ್ಟು ಪ್ರಾಮಾಣಿಕತೆಯಿಂದ ದುಡಿದರು ಇವನೊಬ್ಬ ನಿಮ್ಮ ಮನೆಯ ಮಗ ಎನ್ನುವ ನಂಬಿಕೆ ನಿಮಗೆ ಬರಲಿಲ್ಲ. ಕೊನೆಗೂ ಈ ಆಳು ಮಗನನ್ನು ಹಾಳು ಮಾಡಿಬಿಟ್ರಿ. ನಂಬಿದವರ ಕುತ್ತಿಗೆ ಕೊಯ್ಯುವ ನಿಮ್ಮಂಥವರನ್ನು ನಾನು ಏನಂತ ಕರಿಬೇಕು? ನಂಬಿದವರ ಕುತ್ತಿಗೆ ಕೊಯ್ಯುವ ತಾಯಿ ಕಣ್ಣು ಅಂತ ಕರಿಬೇಕಾ? ಯಾಕೆ ತಾಯಿ? ನಿಮಗೂ ಸಿಟ್ಟುವಂತಲ್ವಾ? ಅಂದ್ರೆ ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆಯಾಗಿರಬೇಕು. ಅದಕ್ಕೆ ನನ್ನ ಹೊಟ್ಟೆಯಲ್ಲಿ ಹೆಣ್ಣೆ ಹುಟ್ಲಿ ಅಂತ ಹರಕೆ ಹೊತ್ರಿ. ಹೆಣ್ಣು ಹುಟ್ಟಿದೆ ಅಂತ ನಿಮ್ಮ ಮನೆಗೆ ಕರೆತಂದಾಗ ಚಿನ್ನದ ಸರ ಹಾಕಿದ್ರಿ. ಯಾಕೆ ಗೊತ್ತೇ? ಮುಂದೊಂದು ದಿನ ಮನೆ ಮುರುಕ ಮಗನಿಂದ ಅವಳ ಮಾನವನ್ನು ಕಳಿಬೇಕು ಅಂತಾನೆ ಒಂದು ನೀವು ಕೊಟ್ಟ ಉಡುಗೊರೆ ಅಲ್ವಾ? ಒಂದು ಕೊಟ್ಟ ಉಡುಗೊರೆಯನ್ನು ಇನ್ನು ನೀವು ಚೆನ್ನಾಗಿ ತೀರಿಸ್ಕೊಂಡು ಬಿಟ್ರಿ ಅಮ್ಮ, ಚೆನ್ನಾಗಿ ತೀರಿಸ್ಕೊಂಡ್ಬಿಟ್ರಿ. ಚಂದ್ರಾಸ್, ಯಾಕೆ ಸುಮ್ಮನೆ ನಿಂತು ಬಿಟ್ರಲ್ಲ? ಮಾತಾಡಿ. ಯಾಕೆ ಮಾತನಾಡುವ ನಾಲಿಗೆ ನಾಚಿಕೊಂಡಿದ್ದೆ ಅಥವಾ ಧೈರ್ಯ ಹೆದರಿಕೊಂಡಿದ್ದೆ ಅಥವಾ ಮಾತನಾಡುವ ರೀತಿಯೇ ತಪ್ಪಿ ಹೋಯ್ತೆ? ಚಂದ್ರಾಶ್, ನೀವು ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು, ಧರ್ಮವಂತರು. ಆದರೆ ನ್ಯಾಯವಂತರ ಮನೆಯ ಅಂಗಣದಲ್ಲಿ ಹಾವೊಂದು ವಿಷದ ಹಾವೊಂದು ಹುತ್ತ ಕಟ್ಟಿದ್ದು ನಿಮಗೆ ಗೊತ್ತಾಗಲೇ ಇಲ್ಲ. ನೀವು ಸಾವಿರಾರು ಜನರಿಗೆ ಅಮೃತ ಉಳಿಸಿದಿರಿ. ಆದರೆ ನಿಮ್ಮ ಮಗ ಹಾಲು ಉಳಿಸಿದವರಿಗೆ ವಿಷ ಕಟ್ಟಿಬಿಟ್ಟ. ನೂರಾರು ಜನರಿಗೆ ನ್ಯಾಯ ಹೇಳುವ ನಿಮ್ಮ
ಬಿದ್ದಿದ್ದು ನಿಮಗೆ ಗೊತ್ತಾಗಲೇ ಇಲ್ಲ. ಇದು ಇದು ಮಾನವಂತರ ಮನೆತನದ ಕಥೆ ಅಲ್ಲ, ವ್ಯಥೆ. ಮಹಾದೇವಿ, ಸ್ವಲ್ಪ ದಯವಿಟ್ಟು ಮೌನ ತಾಳಿ. ನೀನು ಮಧ್ಯದಲ್ಲಿ ಮಾತನಾಡಬೇಡ. ಮಾತನಾಡು ರುದ್ರ, ನೀನು ಮಾತನಾಡು. ನೀನು ಏನು ಮಾತನಾಡಬೇಕಾಗಿದೆಯೋ ಮಾತನಾಡಿ ಬಿಡು ರುದ್ರ, ಮಾತನಾಡಿ ಬಿಡು. ಯಾಕೆಂದರೆ ಮರನೊಂದು ಮಾತನಾಡುವವರ ಮುಂದೆ ನಾವು ಮರಳಿ ಮಾತನಾಡಿದರೆ ಮಹಾ ತಪ್ಪಾಗುತ್ತದೆ ರುದ್ರ, ಮಹಾ ತಪ್ಪಾಗುತ್ತದೆ. ಮಕ್ಕಳನ್ನು ಕಳೆದುಕೊಂಡವರ ನೋವು ಎತ್ತವರಿಗೆ ಮಾತ್ರ ಗೊತ್ತಿರುತ್ತದೆ ವಿನಃ ನಿಂತು ನೋಡುವವರಿಗೆ ಗೊತ್ತಾಗುವುದಿಲ್ಲ ರುದ್ರ. ರುದ್ರ, ಇನ್ನು ನಿನ್ನ ಮಗಳು ಸತ್ತಿಲ್ಲ ರುದ್ರ, ನನ್ನ ಮಗಳು ಸತ್ತಿದ್ದಾಳೆ ರುದ್ರ, ನನ್ನ ಮಗಳು ಸತ್ತಿದ್ದಾಳೆ. ನಿನ್ನ ಮಗ ನಿಂತಿದ್ದು ನಿನ್ನ ಮಗಳ ಮದುವೆಯಲ್ಲ, ನನ್ನ ಮಗಳ ಮದುವೆ ರುದ್ರ. ಮಗ ಮಾಡಿದ ತಪ್ಪನ್ನು ಮೆಚ್ಚುವಂತ ಮೂರ್ಖ ನಾನಲ್ಲ ರುದ್ರ, ಮೂರ್ಖ ನಾನಲ್ಲ. ಯಾರೇ ತಪ್ಪು ಮಾಡಿರಲಿ, ತಪ್ಪು ತಪ್ಪೇ. ತಪ್ಪು ಮಾಡಿದವರು ಎಂತಹ ದೊಡ್ಡವನಿದ್ದರೂ ಸಣ್ಣವರೇ ಆಗ್ತಾರೆ, ಸಣ್ಣವರೇ ಆಗ್ತಾರೆ ರುದ್ರ. ರುದ್ರ, ನೀನು ಬರೀ ಮಾತಿನ ಪೆಟ್ಟಿನಿಂದ ಹೊಡೆಯುವುದಷ್ಟೇ ಅಲ್ಲ, ನಿನ್ನ ಕಾಲಲ್ಲಿರುವ ಕೆಳಗಿಂದ ಹೊಡೆದರೂ ನಾನು ಒಪ್ಪಿಕೊಳ್ತೇನೆ ರುದ್ರ, ಒಪ್ಪಿಕೊಳ್ತೇನೆ. ನೀನು ಮಾತಾಡ. ತಪ್ಪು ಮಾಡುವ ಮಕ್ಕಳನ್ನು ಅತ್ತದ್ದು ಎತ್ತದ್ದು ಹರಿದವರ ಕರ್ಮ. ಆ ಕರ್ಮವನ್ನು ಕಳೆದುಕೊಳ್ಳುವುದು ಈ ಎತ್ತವರ ಧರ್ಮ. ನೀನು ಮಾತಾಡುದ್ರ, ಮಾತಾಡು. ನಿನ್ನ ಮಾತಿನಿಂದ ನಾವು ಸಿಟ್ಟಾಗಬಾರದು. ಆದರೆ ಇಂದು ಇಷ್ಟೇ ಕಳೆದು ಹೋದ ಮಾನ ಮತ್ತು ಮಗಳ ಪ್ರಾಣ ಮರಳಿ ಬರಲಾರವು ರುದ್ರ, ಮರಳಿ ಬರಲಾರವು. ಅದಕ್ಕಾಗಿ ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪನ್ನು ನಾನು ಕ್ಷಮಿಸಿ ಬಿಡಬೇಕೆ? ಮರೆತು ಬಿಡು ಅಂತ ಹೇಳಲು ನಾನು ಹುಚ್ಚನಲ್ಲ. ಎಚ್ಚರ ತಪ್ಪಿ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟು ಕೊಡು. 40 ಹಳ್ಳಿಗಳಲ್ಲಿ ನ್ಯಾಯ ಹೇಳಿದ ನಾನು ನನ್ನ ಸ್ವಂತ ಮಗನಿಗೆ ಶಿಕ್ಷೆ ನೀಡದೆ ಹೋದರೆ ಆ ಶಿವನು ಸಹ ಮೆಚ್ಚಲಾರ. ರುದ್ರ, ಇದು ನಿನ್ನ ಕೈಯಿಂದ ಆಗಬಾರದು. ಅದಕ್ಕಾಗಿ ನಾನು ನಿನ್ನ ಹತ್ರ ಒಂದು ಭಿಕ್ಷೆ ಕೇಳುತ್ತೇನೆ ರುದ್ರ, ಭಿಕ್ಷೆ ಕೇಳುತ್ತೇನೆ.